ಬಿಜೆಪಿಯ ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಕುಮಾರಸ್ವಾಮಿ ಬಲ. ಬಿಜೆಪಿಯ ಶ್ರೀನಿವಾಸ ದಾಸ ಕರಿಯಪ್ಪಗೆ ಜೆಡಿಎಸ್ ಸಪೋರ್ಟ್ ಸಿಗ್ತಾ ಇದೆ. ಬಿಜೆಪಿಯ ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಕುಮಾರಸ್ವಾಮಿ ಬಲ. ಬಿಜೆಪಿಯ ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಜೆಡಿಎಸ್ ಸಪೋರ್ಟ್. ಶ್ರೀನಿವಾಸ್ ಪರ ಪ್ರಚಾರಕ್ಕೆ ಎಚ್ಡಿಕೆ ಮತ್ತು ನಿಖಿಲ್ ಕುಮಾರ್. ಎನ್ಡಿಎ ಅಭ್ಯರ್ಥಿಗೆ ಬೆಂಬಲ ಘೋಷಿಸಿದ ಜೆಡಿಎಸ್. ನಮ್ಮ ಪಕ್ಷದ ಬೆಂಬಲ ಶ್ರೀನಿವಾಸ್ ದಾಸ ಕರಿಯಪ್ಪಗೆ. ಜೆಡಿಎಸ್ ಮುಖಂಡ ಎಚ್ಎಂ ಶಿವಶಂಕರ್ ಮಾತನಾಡಿದ್ದಾರೆ. ಶ್ರೀನಿವಾಸ್ಗೆ ಟಿಕೆಟ್ ಕೊಡಿಸುವಲ್ಲಿ ಕುಮಾರಸ್ವಾಮಿ ಮಹತ್ವದ ಪಾತ್ರ ಹೊಂದಿದ್ದಾರೆ. ಖುದ್ದು ಮೋದಿ, ಅಮಿತ್ ಶಾ ಜೊತೆಗೆ ಮಾತನಾಡಿದ್ರಂತೆ ಕುಮಾರಸ್ವಾಮಿ ಕಾರಣ ಸಿದ್ದೇಶ್ವರ ಬಣದ ಶ್ರೀನಿವಾಸ್ಗೆ ಟಿಕೆಟ್ ಸಿಕ್ಕಿದೆ. ಜೆಡಿಎಸ್ ಮುಖಂಡರಾಗಿದ್ದ ಶ್ರೀನಿವಾಸ್ ತಂದೆ ದಾಸ ಕರಿಯಪ್ಪ, ವಿಜಯೇಂದ್ರ, ರೇಣುಕಾ ಬಣಕ್ಕೆ ಟಕ್ಕರ್ ಕೊಟ್ಟಿದ್ದ ಸಿದ್ದೇಶ್ವರ ಬಣ. ಬಿಜೆಪಿಯಿಂದ ಶ್ರೀನಿವಾಸ ದಾಸ ಕರಿಯಪ್ಪ ದಾವಣಗೆರೆಯಲ್ಲಿ ಕಂಟೆಸ್ಟ್ ಮಾಡ್ತಾರೆ ಅನ್ನುವಂಥದ್ದು. ಅದಕ್ಕೆ ಈಗ ಕುಮಾರಸ್ವಾಮಿ ಅವರ ಸಪೋರ್ಟ್. ಬಿಜೆಪಿಯ ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಜೆಡಿಎಸ್ ಸಪೋರ್ಟ್. ಶ್ರೀನಿವಾಸ್ ಪರ ಪ್ರಚಾರಕ್ಕೆ ಎಚ್ಡಿ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿಯ ಸಪೋರ್ಟ್ ಇರುತ್ತೆ. ಎನ್ಡಿಎ ಅಭ್ಯರ್ಥಿಗೆ ಬೆಂಬಲವನ್ನ ಜೆಡಿಎಸ್ ಘೋಷಿಸಿದೆ. ನಮ್ಮ ಪಕ್ಷದ ಬೆಂಬಲ ಶ್ರೀನಿವಾಸ್ ದಾಸ ಕರಿಯಪ್ಪಗೆ. ಜೆಡಿಎಸ್ ಮುಖಂಡ ಎಚ್ಎಂ ಶಿವಶಂಕರ್ ಮಾತನಾಡಿದ್ದಾರೆ. ಶ್ರೀನಿವಾಸ್ಗೆ ಟಿಕೆಟ್ ಕೊಡಿಸುವಲ್ಲಿ ಕುಮಾರಸ್ವಾಮಿ ಬಹಳ ಮಹತ್ವದ ಪಾತ್ರವನ್ನ ಹೊಂದಿದ್ದಾರೆ. ಖುದ್ದು ಮೋದಿ, ಅಮಿತ್ ಶಾ ಜೊತೆಗೆ ಮಾತನಾಡಿದ್ರು ಕುಮಾರಸ್ವಾಮಿ. ಹಾಗಾಗಿ ಕುಮಾರಸ್ವಾಮಿ ಸಪೋರ್ಟ್ ಮಾಡ್ತಾರೆ ಶ್ರೀನಿವಾಸ್ಗೆ. ಮತ್ತು ಸಿದ್ದೇಶ್ವರ ಬಣದ ಶ್ರೀನಿವಾಸ್ಗೆ ಈ ಕಾರಣಕ್ಕಾಗಿ ಟಿಕೆಟ್ ಸಿಕ್ಕಿದೆ. ಮತ್ತು ಶ್ರೀನಿವಾಸ್ ತಂದೆ ದಾಸ ಕರಿಯಪ್ಪ ಜೆಡಿಎಸ್ ಮುಖಂಡರಾಗಿದ್ದಂಥವರು. ವಿಜಯೇಂದ್ರ, ರೇಣುಕಾ ಬಣಕ್ಕೆ ಟಕ್ಕರ್ ಕೊಟ್ಟ ಸಿದ್ದೇಶ್ವರ ಬಣ. ಬಿಜೆಪಿಯ ಶ್ರೀನಿವಾಸ್ ದಾಸ ಕರಿಯಪ್ಪ ದಾವಣಗೆರೆ ಬೈ ಎಲೆಕ್ಷನ್ನಲ್ಲಿ ಈಗ ಸ್ಪರ್ಧೆ ಮಾಡ್ತಾರೆ ಅನ್ನುವಂಥದ್ದು. ಜೊತೆಗೆ ನಾಮಪತ್ರ ಸಲ್ಲಿಕೆಯ ಸಂದರ್ಭದಲ್ಲಿಯೂ ಕೂಡ ಬಿಜೆಪಿ ಒಳಗೆ ಎಲ್ಲವೂ ಸರಿ ಇಲ್ಲ ಅನ್ನುವಂಥದ್ದು ಎದ್ದು ಕಾಣಿಸ್ತಾ ಇತ್ತು. ಯಾಕೆಂದ್ರೆ ರೇಣುಕಾಚಾರ್ಯ ಬಣದ ಯಾವ ಒಬ್ಬ ಸದಸ್ಯ ಮುಖಂಡರಾಗಲಿ ಅಲ್ಲಿ ಸಪೋರ್ಟ್ ಮಾಡೋಕೆ ಬರಲಿಲ್ಲ, ಎಲ್ಲಿಯೂ ಕಾಣಿಸಿಕೊಳ್ಳಿಲ್ಲ. ಹಾಗಾಗಿ ಒಳಗೊಳಗೆ ಈ ಬೇಗುದಿ ಇದೆ ಅನ್ನುವಂಥದ್ದು ಬಿಜೆಪಿಯಲ್ಲಿ ಕಂಡು ಬರ್ತಾ ಇತ್ತು. ಅದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಕುಮಾರ್ ಸಪೋರ್ಟ್ ಮಾಡ್ತಾರೆ ಅನ್ನುವಂಥದ್ದು. ಎನ್ಡಿಎ ಅಭ್ಯರ್ಥಿಗೆ ಬೆಂಬಲವನ್ನ ಘೋಷಿಸಿದೆ ಈಗ ಜೆಡಿಎಸ್. ಪಕ್ಷದ ಬೆಂಬಲ, ನಮ್ಮ ಪಕ್ಷದ ಬೆಂಬಲ, ಜೆಡಿಎಸ್ ಬೆಂಬಲ ಶ್ರೀನಿವಾಸ್ ದಾಸ ಕರಿಯಪ್ಪಗೆ ಅಂತ ಘೋಷಣೆ ಮಾಡಿಕೊಂಡಿದೆ. ಜೆಡಿಎಸ್ ಮುಖಂಡ ಎಚ್ಎಂ ಶಿವಶಂಕರ್ ಮಾತನಾಡಿದ್ದಾರೆ. ಶ್ರೀನಿವಾಸ್ಗೆ ಟಿಕೆಟ್ ಕೊಡಿಸೋಲ್ಲಿ ಕುಮಾರಸ್ವಾಮಿ ಅವ್ರದ್ದು ಬಹಳ ಮುಖ್ಯ ಪಾತ್ರ ಇದೆ. ಅವರು ಮೋದಿ ಜೊತೆಗೂ ಖುದ್ದು ಮಾತನಾಡಿದ್ದಾರೆ, ಅಮಿತ್ ಶಾ ಜೊತೆಗೂ ಮಾತನಾಡಿದ್ದಾರೆ ಕುಮಾರಸ್ವಾಮಿ. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಮಾತನಾಡಿದ್ದಕ್ಕಾಗಿಯೇ ಶ್ರೀನಿವಾಸ್ಗೆ ಟಿಕೆಟ್ ಸಿಕ್ಕಿರುವಂಥದ್ದು. ಕುಮಾರಸ್ವಾಮಿ ಕಾರಣ ಸಿದ್ದೇಶ್ವರ ಬಣದ ಶ್ರೀನಿವಾಸ್ಗೆ ಟಿಕೆಟ್ ಸಿಕ್ಕಿದೆ. ಜೆಡಿಎಸ್ ಮುಖಂಡರಾಗಿದ್ದಂತಹ ಶ್ರೀನಿವಾಸ್ ತಂದೆ ದಾಸ ಕರಿಯಪ್ಪ ಎಲ್ಲ ಕಾರಣದಿಂದ ಕೂಡ ಇಲ್ಲಿ ಕೌಂಟ್ ಆಗುತ್ತೆ, ಇದನ್ನ ಕನ್ಸಿಡರ್ ಮಾಡಬಹುದು ಅಂತ. ಜೊತೆಗೆ ಎನ್ಡಿಎ ಅಭ್ಯರ್ಥಿಗೆ ಜೆಡಿಎಸ್ ಬೆಂಬಲವನ್ನು ಘೋಷಿಸಿರುವಂಥದ್ದು. ಪ್ರಚಾರಕ್ಕೆ ಎಚ್ಡಿ ಕುಮಾರಸ್ವಾಮಿ ಮತ್ತು ನಿಖಿಲ್ ಕುಮಾರ್ ಬರ್ತಾರೆ. ಜೆಡಿಎಸ್ ಮುಖಂಡರಾಗಿದ್ದಂಥ ಶ್ರೀನಿವಾಸ್ ತಂದೆ ದಾಸ ಕರಿಯಪ್ಪ, ವಿಜಯೇಂದ್ರ, ರೇಣುಕಾ ಬಣಕ್ಕೆ ಟಕ್ಕರ್ ಕೊಟ್ಟಿದೆ ಈಗ ಸಿದ್ದೇಶ್ವರ ಬಣ.